ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂತ ನೀವು ಆಲ್ರೆಡಿ ತಮಿಳ್ನಲ್ಲಿ ನೋಡಿದ್ದೀರಾ. ಸೊ ಇವತ್ತು ನಮ್ಮ ಫ್ರೆಂಡ್ ಬರ್ಡೇ ಸೆಲೆಬ್ರೇಷನ್ ಇದೆ. ಸೊ ನಾವು ಹೋಗ್ತಾ ಇದ್ದೀವಿ. ಇವತ್ತಿನ ಡೇ ಯಾವ ಥರ ಇರುತ್ತೆ ಅಂತ ವ್ಲಾಗಲ್ಲಿ ನೋಡೋಣ. ದಿಸ್ ಇಸ್ ಮೈ ಔಟ್ಫಿಟ್. ಹೇಗಿದಂತ ಕಮೆಂಟ್ ಮಾಡಿ. ಡ್ರೆಸ್ ಲಿಂಕ್ ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಲಿಂಕ್ ಹಾಕ್ತೀನಿ. ಓಕೆ, ಇವರಿಗೊಂದು ಔಟ್ಫಿಟ್ ತರಿಸ್ತೀನಿ. ಹಾಯ್, ಇವಳ್ದಿದು ಇದು ಮೇಘನ ಔಟ್ಫಿಟ್ ಅಷ್ಟೇ. ಓಕೆ, ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಲೊಕೇಶನ್ಗೆ ಹೋದ್ಮೇಲೆ ಫೋನ್ ಬರ್ತಾಯ್ತು. ಈಗ ಲೊಕೇಶನ್ಗೆ ಬಂದಿದ್ದೀವಿ. ನಾನು ಇದ್ದೀನಿ, ನನ್ನ ಫ್ರೆಂಡ್ ಬರಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ನೋಡಿ ಯಾರು ಬರ್ತಿದ್ದಾರೆ. ಯಾರು ನೋಡಿ, ನಮ್ಮ ಫ್ರೆಂಡ್ ಬಂದ. ನನ್ನ ಫ್ರೆಂಡ್ ರೋಸ್ ಕೊಡ್ತಿದ್ದೀನಿ. ಕರೆಕ್ಟಾಗಿ ಇಟ್ಕೊಳ್ಳ. ಹ್ಯಾಪಿ ಬರ್ಡೇ, ಬಿಲೇಟೆಡ್ ಹ್ಯಾಪಿ ಬರ್ಡೇ. ನನ್ನ ಕೈಲೇ ಕೊಟ್ಟು ಮನೆ ಹೋಗ್ತಿದ್ದಂತೆ. ಮಾ ಒಂದು ಔಟ್ಫಿಟ್ ನೋಡಿ, ಚೆನ್ನಾಗಿದ್ಯಾ? ಕಾಣಿಸ್ತಿಲ್ಲ. ಫಸ್ಟ್ ಇದರಿಂದ ಹೋಗೋಬಂದು ಕೊಟ್ಟೆ, ನನಗೆ ವಾಪಸ್ ಕೊಟ್ಟಿದ್ದಾನೆ ನೋಡಿ ಗೈಸ್. ರೋಸ್ ಏನೇ ವೈ ಏನೇ ಏನೇ ಡಿಫ್ರೆಂಟ್ ಆಗಿರುತ್ತೆ. ವ್ಲಾಗಲ್ಲಿ ಚೆನ್ನಾಗಿರುತ್ತೆ ತಾನೆ ಗೈಸ್. ಇಲ್ಲಿ ಕೇಕ್ ಇಲ್ಲ, ಸೊ ಚಿಕನ್ ಕಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಆಗುತ್ತೆ. ಸೊ ಇವನಿಗೆ ಚಿಕನ್ ಅಂದ್ರೆ ತುಂಬಾ ಇಷ್ಟ, ಕೇಕ್ ಬೇಡ ಅಂತ ಹೇಳಿ ಚಿಕನ್ನೇ ಕಟ್ ಮಾಡಿಸ್ತಾ ಇದೀವಿ ಅಂತ ಹೇಳ್ಬೋದು. ಒಂದು ಫನ್ ಇರುತ್ತೆ. ಕ್ಯಾಂಡಲ್ ಎಲ್ಲ ಇಲ್ಲ, ಯಾಕೆ ಅಂದ್ರೆ ಗೈಸ್ ನಮಗೆ ಕ್ಯಾಂಡಲ್ ಉರಿಯೋದು ಇಷ್ಟ ಇಲ್ಲ. ಜೀವನದಲ್ಲಿ ಬೆಳಕಿರ್ಬೇಕಂತ ಅಂತ ಹೇಳೋದು. ಏನಂತ ಹೇಳಿದವರು ಚೆಕ್ ಮಾಡ್ತೀನಿ ಅಂತ ಹೇಳಿದ್ರು. ನಂದು ಗಿಫ್ಟ್ ಹೆಂಗೆ ಪ್ಯಾಕ್ ಮಾಡಿದ್ದೀನಿ ಅಂತ ನೋಡಿ. ಇವು ನೋಡಿ ಗೈಸ್, ಹಿಂಗೆ ಆಗ್ಬಿಟ್ಟಿದೆ ನಂದು ರೋಸ್. ಎಲ್ಲ ಬಿಟ್ಬಿಟ್ಟಿದ್ದಾರೆ, ಕರೆಕ್ಟಾಗಿ ಇಟ್ಕೊಂಡಿಲ್ಲ ಇವರು. ಕೇಕ್ ತೊಗೊಳಕ್ಕೆ ಬಂದಿದ್ದೀವಿ. ಯಾವ ಕೇಕ್ ಇದೆ ಅಂತ ನೋಡಿ. ಇಷ್ಟು ಕೇಕ್ಸ್ ಇದೆ, ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಅಲ್ಲಿ ಫುಲ್ ಬ್ಲರ್ ಇದೆ. ಸೊ ಇದು ಕೇಕ್ ತಗೊಂಡೆ. ನೋಡಿ ಗೈಸ್, ಸ್ವೀಟ್ಸ್ ಈಗ ತೊಗೊಂಡೋಗ್ತಾ ಇದ್ವಿ. ನೋಡಿ ಗೈಸ್, ಈ ಕ್ಯಾಂಡಲ್ ಸಿಕ್ಕಿರಲಿಲ್ಲ. ಕ್ಯಾಂಡಲ್ಗೋಸ್ಕರ ನಾನು 2 ರೌಂಡ್ ಹೊಡ್ಕೊಂಡು ಬಂದಿದ್ದೀನಿ. ಇವಾಗ ಅದರಲ್ಲೂ ಗೋಲ್ಡ್ ಕಲರ್ ಬೇಕಿತ್ತು ನನಗೆ. ಗೋಲ್ಡ್ ಕಲರ್ ಸಿಕ್ಕಿಲ್ಲ, ಬ್ಲೂ ಕಲರ್ ತೊಗೊಂಡು ಬಂದಿದ್ದೀನಿ. ಇರಲಿ ಅಂದ್ಬಿಟ್ಟು ಇದೇ ಇರಲಿ ಅಂತ ಬಂದಿದ್ದೀನಿ. ನಾವು ವಿ ಆರ್ ಆರ್ಡರಿಂಗ್ ದಿ ಫುಡ್. ಸೊ ಬ್ರೋ ಆರ್ಡರ್ ಮಾಡ್ತಿದ್ದಾರೆ ಊಟ. ಇಷ್ಟೊತ್ತಾಗಿದೆ, ಆಗಲೂ ಟೈಮ್ ಲೇಟ್ ಆಯಿತು. ಆಲ್ರೆಡಿ ಇರಲಿ ಬ್ರೋ, ಹಂಗೆ ಇರಲಿ. ನೋಡಿ, ಇವಾಗ ಕೇಕ್ ಕಟ್ ಮಾಡೋದಕ್ಕೆ ನಾವು ರೆಡಿ ಮಾಡ್ಕೊತ ಇದ್ದೀವಿ. ಬ್ರೋನ್ ಎಲ್ಲ ರೆಡಿ ಮಾಡ್ಕೊಬೇಕು. ಅವ್ರ ಬರ್ತಡೇ ಅವ್ರು ಕಟ್ ಮಾಡೋದಕ್ಕೆ. ಕಾಣಿಸ್ತಿದ್ದೀರಾ ಬ್ರೋ? ಏನಿಲ್ಲ, ಹಂಗೆ ಕಟ್ ಮಾಡಿ. ವ್ಲಾಗ್ ಮಾಡ್ತಿದ್ರೆ ಕೂರ್ಲು ಕರೆಕ್ಟ್ ಆಗೈತಾ, ಅದು ಕರೆಕ್ಟ್ ಆಗೈತಾ ಅಂತ ನಮ್ಮ ಅಕ್ಕನ ವರ್ಡ್ಸ್. ಮಾಡಿ ಬ್ರೋ, ನಾನು ವ್ಲಾಗ್ ಮಾಡ್ತಿದ್ದೀನಿ. ಸ್ಪೂನ್ ಒಂದು ಸ್ವಲ್ಪ ಕೇಕ್ ಎಲ್ಲ ರೆಡಿ ಮಾಡ್ತಿದ್ದಾರೆ. ನಾನು ನೋಡಿಸ್ಕೊಡ್ತೀನಿ ನನಗೆ. ಓಹೋ, ಹ್ಯಾಪಿ ಬರ್ಡೇ. ಹೇಳಿ ಬ್ರೋ, ಏನು 20 ದಿನ ಆದ್ಮೇಲೆ ನನ್ನ ಬರ್ತಡೇ ಮಾಡ್ತಿದ್ಯಾ ಅಂತ. 20 days ಆಯಿತು. 20 days ಆಲ್ಮೋಸ್ಟ್ 20 days. ಕರೆಕ್ಟ್.
ಲಾವಾ ಕೇಕ್ ಅನ್ಕೊಂಡ್ಬಿಟ್ಟು. ಓಹ್ ಕ್ಯಾಂಡಲ್ಸ್ ನೋಡಿ. ಹ್ಯಾಪಿ ಬರ್ಡೇ. ಬೇಗ ವಿಶ್ ಮಾಡ್ತಿದ್ದಾಳೆ. ಫ್ಯಾನ್ ಇದೆ, ಫ್ಯಾನಿಂದ ಕ್ಯಾಂಡಲ್ ಆರೋಗುತ್ತೆ ಅಂತ ಫ್ಯಾನ್ ಆಫ್ ಮಾಡಿಸ್ತಾ ಇದ್ದಾಳೆ. ಕ್ಯಾಂಡಲ್ ಆಫ್ ಅಲ್ಲ, ಕ್ಯಾಂಡಲ್ ಅನ್ಸಿರೋದು ಆರೋಗುತ್ತೆ ಅಂತ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಸೊ ಗಾಳಿ ಎಲ್ಲ ಆರೋಗ್ತಿದೆ. ವಿಶ್ 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 ಮಾಡ್ಕೊಳ್ಳಿ, ಏನಾರು ಮುಕ್ಕೊಳ್ಳಿ. ಆರ್ಡರ್ ಬಂತು. ಎಕ್ಸ್ಪ್ರೆಷನ್ ಬ್ರೋ. Actually, I'm waiting for. Yeah. ರೆಸ್ಟೋರೆಂಟ್ ಅಲ್ಲಿ ಫಸ್ಟ್ ಟೈಮ್ ನಾವು ಶೂ ಕೊಡ್ತಿರೋದು. ಇಷ್ಟ ಆಗ್ಬಿಟ್ಟು ನಾನು ನಿಮಗೋಸ್ಕರ ಸ್ಕಿನ್ ಕೇಕ್ ಓಕೆ ನಾನೇ ಪ್ರಿಪೇರ್ ಮಾಡಿ ನಿಮಗೆ ಕೊಟ್ಟೆ. ನಾನೇ ಸ್ಕಿನ್ ಕೇಕ್ ಓಕೆ ಮಾಡಿ ಕೊಡ್ತಾ ಇದ್ದೀನಿ. ಇವಳು ಕಲರ್ ಮ್ಯಾಚ್ ಮಾಡಬೇಕು ಅಂತ ಬ್ಯೂಟಿ ಅದು ಇದು ನ್ಯಾಚುರಲ್ ಕಲರ್
ಅನ್ಎಕ್ಸ್ಪೆಕ್ಟೆಡ್ ಹಾಕೊಳ್ಳಿ ಬ್ರೋ. ಏನ್ ಗೊತ್ತಾ ಗಾಯ್ಸ್, ನಮಗೆ ಬ್ರೋದು ಸೈಜೇ ಗೊತ್ತಿರಲಿಲ್ಲ, ಕೈ ಸೈಜು. ಆದ್ರೆ ಸುಮ್ಮನೆ ಸೈಜ್ ಕರೆಕ್ಟಾಗಿ ಮಾಡ್ತಿದ್ದೆ ನೋಡಿ. ನೀವೇ ಗೋಲ್ಡ್ ಡ್ರಿಂಕ್ ಕೊಡ್ತೀರ ನಾನೇ ಸೈಜ್ ಎಕ್ಸ್ಪ್ರೆಷನ್ ಇಲ್ಲ ನೋಡಿ, ಏನು ರಿಯಾಕ್ಷನ್ ಇಲ್ಲ. ಗೋಲ್ಡ್ ರಿಂಗ್ ಎಲ್ಲ ಮನಸ್ಸಲ್ಲಿದೆ ರಿಯಾಕ್ಷನ್ಸ್. ಚೆನ್ನಾಗಿದೆ. ಎಸ್, ಕಮೆಂಟ್ ಅಂತ ನೀನೆಲ್ಲ ಫ್ರೆಂಡ್ ಪಡೆಯೋಕ್ಕೆ ನಾನು ಹೇಳಿ ಮಾಡಿದೆ ಥ್ಯಾಂಕ್ ಯು. ಮುಂಚೆ ಎರಡರೂ ಹೇಳಿದ್ದೆ ಬಿಟ್ರಿ ಈ ಬ್ರೋ ಹೇಗೆ ಕುಂತಿದ್ದಾರೆ ಅಂತ. ಕಂಟಿನ್ಯೂ ಮಾಡ್ತೀನಿ. ಈಚೆ ತುಂಬ ಮಳೆ ಬರ್ತಿದೆ, ಹೋಗಕ್ಕಾಗಲ್ಲ ಇವಾಗ. ನಮ್ಮ ಬ್ರೋ ಸ್ಟೈಲ್ ರಾಜ. ಮಾಡಿ ಮಾಡು. ಇವರೆಲ್ಲರೂ ಕಿತ್ತಾಡೋದೇ ಆಯಿತು. ಹೌದು, ಲಂಚ್ ಎಲ್ಲ ಆಯಿತು. ಈಗ ಮಳೆ ಬರ್ತಿದೆ ಫುಲ್ಲು, ಅದಕ್ಕೆ ಇನ್ನು ಇಲ್ಲೇ ನಿಂತ್ಕೊಂಡಿದ್ದೀವಿ ನೋಡಿ. ಜಸ್ಟ್ ಮಳೆ ಬರ್ತಾ ಇದೆ. ಸೊ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ವಿ ಮಳೆಯಲ್ಲೇ. ಮಳೆ ಬರ್ತಿದೆ ಅಂತ ಇನ್ನೊಂದು ಸ್ವಲ್ಪ ಇರೋಣ. ಬೇಗನ ನೋಡಿ, ಬೇಗನ ಶೆಕಿ ಶೆಕಿ ರೀಲ್ಸ್ ಮಾಡ್ಬೇಕಂತೆ. ತುಂಬ ಚೆನ್ನಾಗಿ ಬಂತು ವೀಡಿಯೋ. ನಾವು ಹೋಗ್ತಾ ಇದ್ದೀವಿ ಇವಾಗ. ಎಲ್ಲ ನಾನೇ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪನೂ ಇರು ನನ್ನ ಮೇಲೆ ಏನು ತೋರಿಸೋದೇ ಇಲ್ಲ, ಕರುಣೆ ಎಲ್ಲ ನಾನೆಲ್ಲ ಇಟ್ಕೊಂಡಿದ್ದೀನಿ. ಇರ್ಲಿ ಇರ್ಲಿ ನಡೀರಿ ಇವಾಗ. ಹೋಗ್ತಾ ಇದ್ದೀವಿ ಈಗ. ಒಂದು ಫೋಟೋ ಸ್ಟುಡಿಯೋಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಗೈಸ್, ಇಲ್ಲಿ RCB ಹಾಕಿದ್ದಾರೆ. ಹಾಂ, ಅದು ನಮ್ಮ ಸಿಂಚುದು ಒಂದು ಫೋಟೋ ಬೇಕಿತ್ತು, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಿತ್ತು, ಅದಕ್ಕೆ ಬಂದಿದ್ದೀವಿ ತೊಗೊಂಡು. ಸೊ ಇವಾಗ ಮನೆ ರೀಚ್ ಆಗಿದ್ದೀವಿ. ಫುಲ್ ಟಯರ್ಡ್ ಆಗಿದೆ, ಮಳೆ ಬೇರೆ, ಮಳೆಯಲ್ಲಿ ನೆನ್ಕೊಂಡು ಬೇರೆ ಬಂದಿದ್ದೀವಿ. ಈಗ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತೋಗ್ಬಿಡಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.